ಅಯೋಧ್ಯೆ ಅಂದು ಇಂದು ಎಂದೆಂದು. ಅಯೋಧ್ಯೆ ಹೆಸರು ಕೇಳಿದಾಕ್ಷಣ ರೋಮಾಂಚಿತಗೊಳ್ಳದ ಭಾರತೀಯನಿಲ್ಲ. ಶ್ರೀರಾಮ ಸ್ಮರಣೆ ಮಾತ್ರದಿಂದಲೇ ಎಲ್ಲರನ್ನೂ ಪುಳಕಿತಗೊಳಿಸುವ ನಾಮ. ರಾಮಮಂದಿರ ದೇಶವಾಸಿಗಳ ಹೃದಯ ಬೆಸೆದಿರುವ ಸಾಂಸ್ಕೃತಿಕ ಕೇಂದ್ರ. ಸೂರ್ಯವಂಶಸ್ಥ ಶ್ರೀರಾಮಚಂದ್ರನಾಳಿದ ನಾಡೆ ಅಯೋಧ್ಯೆ. ಭರತ ಭೂಮಿಯ ಗತವೈಭವ ನೆನಪಿಸುವ ನೆಲವೇ ಅಯೋಧ್ಯೆ. ಆದರಿದು ಕೇವಲ ಹಿಂದೂಗಳಿಗಷ್ಟೇ ಅಲ್ಲ, ಜೈನ, ಬೌದ್ಧ, ಸಿಖ್ಖರಿಗೂ ಪುಣ್ಯಭೂಮಿ. ಇಲ್ಲಿಂದ ನೋಡಿ ಈ ಪುಣ್ಯ ನೆಲದ ಗತ ಇತಿಹಾಸ. ಮೋಕ್ಷದಾಯಕ 7 ನಗರಗಳಲ್ಲಿ ಈ ಅಯೋಧ್ಯಾಪುರಿಗೆ ಆದ್ಯ ಸ್ಥಾನ. ಅಯೋಧ್ಯೆ ಎಂದರೆ ಅಜೇಯ, ಜಯಿಸಲಾಗದ ಎಂದರ್ಥ. ಸ್ವತಃ ಮಾನವೇಂದ್ರ ಮನುವೆ ನಿರ್ಮಿಸಿದ ಭವ್ಯ ನಗರವಿದೆಂದು ವಾಲ್ಮೀಕಿಗಳ ವರ್ಣನೆ. ರಘುವಂಶ ಕುಲಾಧಿಪತಿ ರಘುವಿನ ರಾಜಧಾನಿ, ರಾಜ ದಶರಥ ಪುತ್ರ ಕಾಮೇಷ್ಟಿಯಾಗರಣಿಸಿದ ಪುಣ್ಯಸ್ಥಳ. ತತ್ಫಲವಾಗಿ ಭಗವಂತನೇ ಜನಿಸಿ ಬಂದು ಜಗ ಬೆಳಕಿದ ರಾಮನಾಡು ಇದೇ ಅಯೋಧ್ಯೆ. ಅಜ ಇಂದುಮತಿಯರ ವಿವಾಹವಾದ ತಾಣ, ಶಾಂತಾದೇವಿಯನ್ನು ಋಷಶೃಂಗರು ಉಳಿಸಿದ ಸ್ಥಳ, ಭಕ್ತಶ್ರೇಷ್ಠ ಹನುಮ ತನ್ನ ಆರಾಧ್ಯವನ್ನು ಪೂಜಿಸುತ್ತಿದ್ದ ದೇವಭೂಮಿಯು ಅಯೋಧ್ಯೆಯೇ. ವಿಶ್ವಾಮಿತ್ರರ ಕಠಿಣ ಪರೀಕ್ಷೆಗೆ ಒಳಪಟ್ಟ ಹರಿಶ್ಚಂದ್ರ ಸತ್ಯ ಹರಿಶ್ಚಂದ್ರನಾಗಿ ಮತ್ತೆ ಏರಿದ ಸಿಂಹಾಸನ ಇದೇ ಅಯೋಧ್ಯೆಯದ್ದು. ಅಂಶುಮಂತ, ಭಗೀರಥ, ಅಜರಂತ ರಾಜರ್ಷಿಗಳನ್ನು ಕಂಡ ಋಷಿಭೂಮಿ ಅಯೋಧ್ಯೆ. ಈ ಸಾಲಿನಲ್ಲಿ 65ನೆಯವನೇ ಶ್ರೀರಾಮಚಂದ್ರ. ಈಗ ಇನ್ನೊಂದು ಆಯಾಮದ ಅಯೋಧ್ಯೆಯನ್ನು ನೋಡೋಣ. ಅಯೋಧ್ಯೆ ಜೈನರ ಶ್ರದ್ಧಾ ಕೇಂದ್ರವೂ ಹೌದು. ಜೈನ ಪಂಥದ 24 ತೀರ್ಥಂಕರರಲ್ಲಿ 22 ತೀರ್ಥಂಕರರು ಸೂರ್ಯವಂಶಸ್ಥರು. ಮೊದಲ ತೀರ್ಥಂಕರ ಆದಿನಾಥರಿಗೆ ಜ್ಞಾನೋದಯವಾದದ್ದು ಅಯೋಧ್ಯೆಯಲ್ಲೇ. ಹಿಂದೂಗಳಷ್ಟೇ ಜೈನರು ಅಯೋಧ್ಯೆಗೆ ನಮಿಸುವುದು ಇದೇ ಕಾರಣಕ್ಕೆ. ಮುಂದಿನದು ಬೌದ್ಧ ಧರ್ಮ. ಬೌದ್ಧ ಧರ್ಮ ಉತ್ತುಂಗದ ಸ್ಥಿತಿಯಲ್ಲಿದ್ದಾಗ ಅಯೋಧ್ಯೆ ಸಾಕೇತವಾಗಿತ್ತು. ಬೌದ್ಧ ಮತದ ಬೆಳವಣಿಗೆಗೆ ಪೋಷಣೆ ಸಿಕ್ಕಿದ್ದು ಅಯೋಧ್ಯೆಯಲ್ಲಿ. ಪ್ರಸಿದ್ಧ ಕವಿ, ನಾಟಕಕಾರ ಅಶ್ವಘೋಷ ಅಯೋಧ್ಯಾವಾಸಿಯಾಗಿದ್ದವನು. ಬೌದ್ಧರ ಜ್ಞಾನಕೋಶ ಎಂದೇ ಕರೆಯಲ್ಪಡುವ ಅಭಿಧರ್ಮ ಕೋಶ ಅಯೋಧ್ಯೆಯ ನೆಲದಲ್ಲಿ ರಚನೆಯಾಯಿತು. ಈ ಎಲ್ಲ ಕಾರಣಗಳಿಂದ ಅಯೋಧ್ಯೆ ಬೌದ್ಧರಿಗೂ ಪರಮಪ್ರಿಯ. ಇನ್ನು ಸಿಖ್ ಧರ್ಮ. ಸಿಖ್ ಧರ್ಮ ಸ್ಥಾಪಕ ಶ್ರೀ ಗುರುನಾನಕ ದೇವ, ಗುರು ಅಮರದಾಸ್, ಗುರು ತೇಗ್ ಬಹದ್ದೂರ್, ಗುರು ಗೋವಿಂದ ಸಿಂಹರು ಅಯೋಧ್ಯೆಗೆ ಭೇಟಿ ನೀಡಿದ್ದರು. ಗುರುನಾನಕರಿಗೆ ಅಯೋಧ್ಯೆಯಲ್ಲೇ ಭಗವತ್ ಸಾಕ್ಷಾತ್ಕಾರವಾಯಿತೆಂಬುದು ಸಿಖ್ಖರ ನಂಬಿಕೆ. ಇಂಥ ಅಪೂರ್ವ ಅಯೋಧ್ಯ ನಗರಿ ಮುಸಲ್ಮಾನ ಆಕ್ರಮಣಕ್ಕೆ ತುತ್ತಾಗಿ ಶೋಚನೀಯ ಸ್ಥಿತಿ ತಲುಪಿತು. 1093ರಲ್ಲಿ ಶಹಬುದ್ದೀನ್ ಗೋರಿ ಅಯೋಧ್ಯೆಯ ಮೇಲೆ ಆಕ್ರಮಣ ಮಾಡಿದ. 1528ರಲ್ಲಿ ಕ್ರೂರಿ ಬಾಬರ್ ಶ್ರೀರಾಮನೂರನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡ. ತನ್ನ ಸೇನಾಧಿಕಾರಿ ಮಿರ್ ಬಾಕಿ ಖಾನ್ ಮೂಲಕ ಭವ್ಯ ರಾಮ ಮಂದಿರವನ್ನು ಕೆಡವಿ ಮಸೀದಿ ಕಟ್ಟಿಸಿದ. ಆ ಮಸೀದಿ ಕಟ್ಟಲು ಬಳಸಿದ್ದು ಅದೇ ದೇಗುಲದ ಅವಶೇಷಗಳನ್ನ. ಮುಂದಿನದ್ದೆಲ್ಲ ನಿಮಗೆ ಗೊತ್ತಿರುವ ಹೋರಾಟದ ಹಾದಿಯೇ. ಆ ಅಸೀಮ ಹೋರಾಟದ ಫಲವೇ ಇಂದಿನ ಪುನರ್ನಿರ್ಮಿತ ಭವ್ಯ ಶ್ರೀರಾಮ ಮಂದಿರ.